ಹಾಯ್ ಎಲ್ಲರಿಗೆ ನಮಸ್ಕಾರ. ಅತಿ ಸುಲಭವಾಗಿ ಬಂದು ಹಸಿ ಮಾಡೋದು ಹೇಗಂತ ನೋಡೋಣ್ರಿ. ಮಸ್ತ್ ಬಂದವು, ಹೂ ಬಂದವು ನೋಡ್ರಿ. ಎಷ್ಟು ಮಸ್ತ್ ಬಂದವು, ಮಕ್ಕಳು ಖುಷಿ ಪಟ್ಟು ತಿಂತಾರ್ರಿ. ಅಷ್ಟು ಮಸ್ತ್ ಬಂದವು. ಪೂರ್ತಿ ಹಿಡಿವೆ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋದು ಹೇಗಂತ ನೋಡೋಣ ಬರ್ರಿ. ಮನ್ಯಾಗ ಸುಲಭವಾಗಿ ರವೆ ಉಪ್ಪಿಸ್ಕೊಂಡು ಬಂದು ಹಸಿ ಮಾಡೋದು ಹೇಗಂತ ನೋಡೋಣ್ರಿ. ಈಗ ಒಂದು ಜಾರ್ ತೊಗೊಂಡ್ರಿ, 1 ಕಪ್ಪು ರವೆ ತೊಗೊಂಡು ನೋಡ್ರಿ. ಚಿರೋಟಿ ರವೆ ಇರ್ತೈತಲ್ರಿ, ಚಿರೋಟಿ ರವೆ ತೊಗೊಂಡು 1 ಕಪ್ಪು ನೋಡ್ರಿ. ಈಗ ಇದು 1 ಕಪ್ ಹಾಕೀನಿ, ಇದಕ್ಕೆ ಮತ್ತೊಂದು ಅರ್ಧ ಕಪ್ ಹಾಕ್ಯಂತ ನೋಡ್ರಿ. 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಯಂತ ನೋಡ್ರಿ. 2 ಸ್ಪೂನ್ ಹಾಕ್ಯಂತ ನೋಡ್ರಿ. 1 ಲೋಟ ಮಜ್ಜಿಗೆ ಹಾಕ್ಯಂತ ನೋಡ್ರಿ. ಮೊಸರು ಇದ್ರೆ ಮೊಸರು ಹಾಕ್ಯಬೋದ್ರಿ, ನಾ ಇಲ್ಲೇ ಮಜ್ಜಿಗೆ ಹಾಕ್ಯಂತ ನೋಡ್ರಿ 1 ಲೋಟ. ಈಗ ಇದಕ್ಕೆ ನೀರು ಹಾಕ್ಯಂತ ನೋಡ್ರಿ. ನೀರು ಹಾಕ್ಯಂದು ನುಣ್ಣಗೆ ರುಬ್ಕೊಂಬರ್ಬೇಕ್ರಿ ಇದನ್ನು. ಈಗ ನಾ ರುಬ್ಕೊಂಬರ್ತೇನೆ ರೀ, ಅದನ್ನು ಮಿಕ್ಸರ್ ಹೋಗಿ ನುಣ್ಣಗೆ ರುಬ್ಕೊಂಬರ್ತೇನೆ ನೋಡ್ರಿ. ಹಿಂಗೆ ನುಣ್ಣಗೆ ರುಬ್ಕೊಂಬಂದಾನಿ. ಈಗ ಹಾಕ್ಯಂತ ನೋಡ್ರಿ ಬಟ್ಲಕ್ಕೆ. ಈಗ ಇದನ್ನು ಹಿಂಗೆ ಬಾಯಿ ಮುಚ್ಚಿ ಒಂದು 10 ನಿಮಿಷ ಇಡ್ತೇನೆ ರೀ. 10 ನಿಮಿಷ ಇಟ್ಟು ಮಾಡೋದು ತೋರಿಸ್ತೇನೆ ರೀ. ಈಗ ನೋಡ್ರಿ ಮುಚ್ಚಿ ಇಟ್ಬಿಡ್ತೇನೆ ರೀ. ಒಂದು 10 ನಿಮಿಷ ಆಗಿಂದ ಮಾಡ್ತೇನೆ ರೀ. ಈಗ ನೋಡ್ರಿ ಬಂದು ಹಸಿ ಮಾಡಕ್ಕೆ ಮಸಾಲೆ ಬೇಕಲ್ರಿ, ಮಸಾಲೆ ರೆಡಿ ಮಾಡ್ಕೊಂಡ್ರಿ. ಎಣ್ಣೆ ಹಾಕ್ಯನ್ರಿ ಪಾತ್ರೆಗೆ. ಒಂದು ಸ್ವಲ್ಪ ಸಾಸಿವೆ ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಹಾಕ್ಯಂತ ನೋಡ್ರಿ. ಈರುಳ್ಳಿ ಹಾಕ್ಯಂತ ನೋಡ್ರಿ. 2 ಈರುಳ್ಳಿ ಹೆಚ್ಚೀನಿ, ಈರುಳ್ಳಿ ಹಾಕ್ಯಂತ ನೋಡ್ರಿ. ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡ್ರಿ, 3 ಮೆಣಸಿನ್ಕಾಯಿ ಹಾಕ್ಯಂತ ನೋಡ್ರಿ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ. ಕಲರ್ ಚೇಂಜ್ ಆಗಮಟ್ಟ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರಿ ಈರುಳ್ಳಿ. ಈರುಳ್ಳಿ ಜಾಸ್ತಿ ಇದ್ರೆ ರುಚಿ ಕೊಡ್ತೈತೆ ರೀ, ಬಂದು ಹಸಿ. ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿನ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಯಂತ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡ್ರಿ. ಈಗ ಇದು ರೆಡಿ ಆಗಿತ್ತು, ಬೆಂದೈತಿ. ಈಗ ಗ್ಯಾಸ್ ಆರಿಸ್ಕೊಂಡು ಹಿಟ್ಟಿಗೆ ಇದನ್ನು ಹಾಕ್ಯಂತ ನೋಡ್ರಿ. ಈಗ ನೋಡ್ರಿ ಮಸಾಲೆ ಮಾಡ್ಕೊಂಡಿದ್ವಲ್ರಿ, ಹಿಟ್ಟು ನೆಂದೈತಿ, ಹಿಟ್ಟಿಗೆ ಹಾಕ್ಯಂತ ನೋಡ್ರಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಂತ ನೋಡ್ರಿ. ಆಗಲ್ಲ ಹಾಕಿಲ್ರಿ ಕೊತ್ತಂಬರಿ, ಈಗ ಹಾಕಿ ನೋಡ್ರಿ. ಈಗ ಕರಿಬೇವು ಒಂದಿಟ್ಟು ಹಾಕಿ ನೋಡ್ರಿ. ಈಗ ಇದನ್ನು ಸವಾನಾಗ ಮಿಕ್ಸ್ ಮಾಡ್ಕೊಂತ ನೋಡ್ರಿ. ಈಗ ನೋಡ್ರಿ ಅದ್ರ ತಕ್ಕ ಅದು ಎಷ್ಟು ಹಿಡ್ತೈತಿ ನೋಡಿ ಅಷ್ಟು ಉಪ್ಪು ಹಾಕ್ಯಬೇಕು ನೋಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಬೇಕು ರೀ. ನಾನು ಅರ್ಧ ಸ್ಪೂನ್ ಹಾಕಿ ನೋಡ್ರಿ. ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಯಂತ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂತೀನಿ ರೀ. ನೀರು ಕರೆಕ್ಟ್ ಐತ್ರಿ, ಇದು ಮ್ಯಾಲ ನೀರು ಹಾಕಲ್ಲ. ನೋಡ್ರಿ ಈ ಥರ ಕಡಾಯಿ ಇದ್ರೆ ಬಂದು ಹಸಿ ಚಲೋ ಬರ್ತಾವೆ ರೀ. ಈಗ ಇದಕ್ಕೆ ಎಣ್ಣೆ ಹಾಕ್ಯಂತ ನೋಡ್ರಿ. ಕೈಯಾಡೆ ಹಾಕ್ಯಬೇಕು, ಚಮಚಲ್ಲಿ ಕೈಯಾಡೆ ಹಾಕ್ಯಬೇಕು. ಅದ್ರ ಮ್ಯಾಗ ಬಾಯಿ ಮುಚ್ಚಿರಿ ನೋಡ್ರಿ. ಈ ಥರ ಉಬ್ಬಿ ಬಂದೈತಿ. ಈಗ ಹೊಳ್ಳಿ ಹಾಕ್ಯಂತ ನೋಡ್ರಿ.
ನೋಡಿರಿ ಹೊಳ್ಳಿ ಶೇಕೇನಿ ಎಷ್ಟು ಮಸ್ತ ಕಲರ್ ಬಂದೈತೆ ನೋಡಿರಿ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಚಟ್ನಿ ಬೇಡ್ರಿ, ಏನು ಬೇಡ, ಮಸ್ತ್ ಇರ್ತೈತಿ. ಎಲ್ಲ ಪದಾರ್ಥ ಅದ್ರೊಳಗೆ ಹಾಕಿರ್ತೇವೆ ರೀ. ಈಗ ಇದೊಂದು ಮೈ ಬೇಲ್ರಿ, ಬೆಂದಂದ್ರೆ ಹೊಳಿಸಿ ಮತ್ತೆ ತೋರಿಸ್ತೇನೆ ನೋಡ್ರಿ. ಆಗಲ್ಲಿ ಹೊಳಿ ಹಾಕಿದ್ನಲ್ರಿ, ಅದನ್ನು ಮತ್ತೆ ಹೊಳಿ ಹಾಕಿ ನೋಡ್ರಿ ಎಷ್ಟು ಮಸ್ತ್ ಬಂತು. ಈಗ ಇದನ್ನು ತಕ್ಕೊಂಡು ಮತ್ತೊಂದು ಹಾಕೋದು ತೋರಿಸ್ತೇನೆ ರೀ. ನೋಡಿರಿ ಈಗ ಎಣ್ಣೆ ಹಾಕೀನಿ, ಮತ್ತು ಹಿಟ್ಟು ಕಾರಿಸಿ ಹಾಕ್ಯಂತ ನೋಡಿರಿ. ಇದನ್ನು ಬಾಯಿ ಕ್ಲೋಸ್ ಮಾಡ್ಬೇಕು. ಉರಿ ಸಣ್ಣ ಇಡ್ಬೇಕ್ರಿ, ಉರಿ ಸಣ್ಣ ಇಟ್ಟು ಮಾಡ್ಬೇಕು. ಈಗ ನೋಡ್ರಿ ಇದು ರೆಡಿ ಆಗೈತಿ. ಹೊಳ್ಳಿ ಹಾಕ್ಯಂತ ನೋಡ್ರಿ ಹೊಳ್ಳಿ ಹಾಕಿ ಎಷ್ಟು ಮಸ್ತ ಉಬ್ಬಿ ಬಂದೈತಿ. ಇದೇ ಥರ ಉಳ್ದದಿಟ್ಟು ಮಾಡ್ಕೊಂಬರ್ತೇನೆ ರೀ. ನೋಡಿರಿ ಬಂದಾಸಿ ಎಷ್ಟು ಮಸ್ತಾಗ್ಯ ನೋಡಿರಿ. ಮಕ್ಳಿಗೆ ಮಾಡಿಕೊಟ್ರೆ ಖುಷಿಪಟ್ಟು ತಿಂತಾರೆ ನೋಡಿರಿ. ಎರಡು ಸೈಡ್ ಮಸ್ತ್ ಬಂದೈತಿ. ಯಾವ ಚಟ್ನಿನೂ ಬೇಡ, ಏನು ಬೇಡ್ರಿ, ಕುರು 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 ಅಂತೈತಿ ನೋಡಿರಿ. ಎಷ್ಟು ಮಸ್ತ್ ಬಂದವು. ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ನೀವು ಇದೇ ಥರ ಮಾಡ್ಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿರಿ ನಮ್ಗೆ. ಅಂದ್ರೆ ನಮಗೂ ಮಾಡೋಕೆ ಬೇರೆ ಬೇರೆ ಐಟಮ್ ನಮಗೂ ಮಾಡೋಕೆ ಖುಷಿ ಅನ್ನಿಸ್ತೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.